ಕೊನೆಯದಾಗಿ ಈ ತರ ಬಿಗ್ ಬಾಸ್ಗೆ ಹೋಗಿದ್ದಾದ್ಮೇಲೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ನೀವು ಯಾವಾಗ ಆಟ ಆಡ್ತಿದ್ದೀರಾ ಅಂತ ಅಂದಾಗ ಒಂದೊಂದೇ ನಿಮ್ಮ ಬಗ್ಗೆ ಅಪಪ್ರಚಾರಗಳು ಆಚೆ ಬರುತ್ತೆ. ಅಂದ್ರೆ ಅವರು ಪೇಯ್ಡ್ ಪ್ರಮೋಷನ್ ಇರ್ಬೋದು ಏನು ಅಂತ ಗೊತ್ತಿಲ್ಲ, ಬಟ್ ಪಾಪಪ್ಗಳು ಆಗ್ತಾ ಇರುತ್ತೆ. ಈಗ ಮೋಕ್ಷಿತಾ ಅವರು ಕಿಡ್ನಾಪ್ ಕೇಸ್ ಆಗಿರ್ಬೋದು, ನಿಮ್ಮ ಬಗ್ಗೆ 2 ಕೋಟಿ ಸಾಲ ಮಾಡ್ಕೊಂಡಿರೋದಾಗಿರ್ಬೋದು, ಸಾಕಷ್ಟು ಜನದ ಬಗ್ಗೆ ಈ ಥರದ್ದು ಅಪಪ್ರಚಾರಗಳು ನಡೀತಿದೆ. ಅಫ್ಕೋರ್ಸ್ ಅದು ನಿಜನೇ ಆಗಿರ್ಬೋದು, ಆದರೆ ಕೇಸು ಖುಲಾಸೆ ಆಗಿ ಅವ್ರದ್ದೇನು ತಪ್ಪಿಲ್ಲ ಅಂತ ಮೋಕ್ಷಿತಾ ಅವ್ರ ಬಗ್ಗೆ ಕೋರ್ಟ್ ಖುಲಾಸೆ ಕೊಟ್ಟಿದೆ. ಸೊ ಅದಾದ್ಮೇಲೂ ಈ ರೀತಿ ಅಂದರೆ ಈ ಗೇಮ್ಗೆ ಜನರು ಅದನ್ನ ನೋಡಲಿ, ಇದ್ರ ಮೇಲೆ ಅವ್ರನ್ನ ಅಳಿಲಿ ಅಂತ ಹೇಳ್ಬಿಟ್ಟು ಈ ಥರ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಮಾಡ್ತಿರುವಂಥದ್ದು. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಮೇಡಮ್, ನಾನು ಅಷ್ಟೇ ಹೇಳಿದೆ, ಕಮೆಂಟ್ ಮಾಡೋರಿಗೆ ಮಾಡೋದಷ್ಟೇ ಕೆಲಸ, ನಮಗೆ ಆ ಕೆಲಸ ಅಲ್ಲ ಮೇಡಮ್. ಕಮೆಂಟ್ ಓದ್ಕೊಂಡು ಕೂತ್ಕೊಳ್ಳಲ್ಲ, ನಾನು ಕೆಲಸ ಮಾಡೋನು. ನಾನು ಕಮೆಂಟ್ ಮಾಡೋರು ಮಾಡ್ತಾ ಇರಲಿ, ಕಮೆಂಟ್ ಮಾಡೋರು ಅಲ್ಲೇ ಕೂತಿರ್ತಾರೆ, ಕೆಲಸ ಮಾಡೋರು ನಾವು ಮುಂದೆ ಹೋಗ್ತಾ ಇರ್ತೀವಿ. ಕಮೆಂಟ್ ಮಾಡೋರ ಬಗ್ಗೆ ತಲೆ ಕೆಡಿಸೋಬೇಡಿ, ಕೆಲಸ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಕಮೆಂಟ್ ಮಾಡ್ತಾರೆ ಮೇಡಮ್, ಅವ್ರಿಗೇನೋ ಕೆಲಸ ಇಲ್ಲ ಅಂದ್ರೆ ಕಮೆಂಟ್ ಮಾಡ್ತಾರೆ. ಕೆಲಸ ಇದ್ರವ್ರು ಯಾರು ಕಮೆಂಟ್ ಮಾಡ್ತಾರೆ? ನಾವು ನೀವೆಲ್ಲ ಕಮೆಂಟ್ ಮಾಡಿದ್ರೆ ಮಾಡೋಕ್ಕಾಗತ್ತಾ? ಯಾಕಂದ್ರೆ ನಮಗೆ ನಿಮಗೆಲ್ಲ ಕೆಲಸಗಳಿದೆ, ನಾವು ಕೆಲಸ ಮಾಡ್ತೀವಿ. ಕೆಲಸ ಮಾಡ್ತಾರೆ ಏನು ಮಾಡ್ತಾರೆ? ಕಮೆಂಟ್ ಮಾಡ್ತಾರೆ. ಕಮೆಂಟ್ ಮಾಡೋರು ಒಳ್ಳೇದಾಗಲಿ, ದೇವ್ರ ಭಗವಂತ ಚೆನ್ನಾಗಿಟ್ಟಿರಲಿ ಅವ್ರಿಗೂ. ಫೈನಲಿ ಸರ್, ಗೋಲ್ಡ್ ಸುರೇಶ್ ಅವರು ಅಂತಂದರೆ ಕೆಲವರು ಅಷ್ಟೇ ಗೊತ್ತಿತ್ತು, ಆದರೆ ಇಡೀ ಈಗ ಕರ್ನಾಟಕದ ಜನತೆಗೆ ಗೊತ್ತು. ಒಳ್ಳೆ ಕಂಟೆಸ್ಟೆಂಟು, ತುಂಬ ಚೆನ್ನಾಗಿ ಆಟ ಆಡಿದ್ರು, ಇನ್ನೂ ಇರ್ತಾಯಿದ್ರು ಕೊನೆವರೆಗೂ ಅವರು ಅಂತ ಹೇಳ್ಬಿಟ್ಟು ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಅಚಾನಕ್ಕಾಗಿ ಆಚೆ ಬಂದ್ರಿ. ಸೊ ಅವರೆಲ್ರಿಗೂ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಮೇಡಮ್? ಕನ್ನಡದ ಜನತೆ ನನ್ನನ್ನು ಮನೆ ಮಗ ಅಂಥೇಳಿ ಅಷ್ಟು ಪ್ರೀತಿ ತೋರಿಸಿ ನನಗೆ ಬಿಗ್ ಬಾಸ್ ಮನೇಲಿ ಇಷ್ಟು ದಿನ ಜರ್ನಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಯಾವತ್ತೂ ಕೂಡ ಆಭಾರಿಯಾಗಿರ್ತೀನಿ. ಅವ್ರ ಪ್ರೀತಿ ವಿಶ್ವಾಸದಲ್ಲಿ ನಾನು ಯಾವತ್ತೂ ಋಣಿಯಾಗಿರ್ತೀನಿ. ಆ ಪ್ರೀತಿ ವಿಶ್ವಾಸ ಯಾವತ್ತೂ ಹಾಗೆ ಉಳಿಸ್ಕೋತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವತ್ತೂ ಕೂಡ ಸುರೇಶ್ ಆಗೇ ಇರ್ತಾನೆ. ನನಗೆ ಇವತ್ತೇನೇ ಫೇಮ್ ನೇಮ್ ಏನೇ ಬಂದಿದ್ದರೂ ಕೂಡ ಯಾವುದು ನನ್ನದಲ್ಲ, ಎಲ್ಲ ನೀವು ಕೊಟ್ಟಂತಹ ಭಿಕ್ಷೆ. ಸೊ ನೋಡಿದ್ರಲ್ಲ, ಇದಿಷ್ಟು ಗೋಲ್ಡ್ ಸುರೇಶ್ ಅವರ ಮಾತು. ಅವರು ಈಗ ಗೋಲ್ಡ್ ಸುರೇಶ್ ಅವರಾಗಿ ಇನ್ನು ಮುಂದೆ ಇರೋದಿಲ್ಲ, ಸಿಂಪಲ್ ಸುರೇಶ್ ಆಗಿ ನಿಮ್ಮ ಮುಂದೆ ಬರ್ತೀನಿ ಇನ್ನು ಮುಂದೆ ಅಂತ ಅವ್ರು ಹೇಳಿರೋವಂಥದ್ದು. ಸೊ ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳ ರಾಜಗೋಪಾಲ್, ಟಿವಿ9 ಬೆಂಗಳೂರು.